ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ದೇವಿಯಾನಿ ಹಾಲು ತೊಗೊಂಡು ಬರ್ತಾಳೆ ಭೂಮಿಗೆ ಕೊಡೋಕ್ಕೆ ಅಂತ. ಅವಳು ಮೇಡಮ್ ಅಂದಾಗ, ಮೇಡಮ್ ಅನ್ಬೇಡ ಅಮ್ಮ, ನನ್ನ ಅಮ್ಮ ಅಂತ ಅನ್ಕೊ, ನಿನ್ನ ಅಮ್ಮ ನಾನು ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಮ್ಮ ಅಂದಾಗ ಹಗ್ ಮಾಡ್ಕೋತಾ ಇರ್ತಾಳೆ. ಅದನ್ನೆಲ್ಲ ಸಂಗೀತ ನೋಡಿ ತುಂಬ ಖುಷಿ ಪಡ್ತಾಳೆ. ಬಂದ್ಬಿಟ್ಟು, ದೇವಿಯಾನಿ ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ನೋಡು ಭೂಮಿ, ಇನ್ಮೇಲೆ ನಿನಗೆ ಯಾವುದೇ ತೊಂದರೆ ಇಲ್ಲ, ನಿನಗೆ ಇಬ್ಬಿಬ್ರು ಅಮ್ಮಂದಿರು ಸಿಕ್ಕಿದ್ದೀವಿ ಅಂತ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಸಂಗೀತ ಖುಷಿ ಆಯ್ತಾ ಅಲ್ವಾ ಅಂತವ ಹಗ್ ಮಾಡ್ಕೋತಾ ಇರ್ತಾಳೆ. ಆದರೆ ದೇವಿಯಾನಿ ಮನಸಲ್ಲೇ ಬೈಕೋತಾ ಇರ್ತಾಳೆ. ಯಾರನ್ನ ನೀನು ಅಮ್ಮ ಅಂತ ಅಂದ್ಕೊಂಡಿದ್ದೀಯೋ ಆ ಅಮ್ಮನೇ ನಿನಗೆ ಯಮ ಆಗಿ ನಾನು ಮಾಡ್ತೀನಿ, ಆದಷ್ಟು ದೂರ ಇರೋಂಗೆ ಮಾಡ್ತೀನಿ. ನೀನು ಅಜಿತಿಂದ ದೂರ ಆಗಬೇಕು, ನನ್ನ ಮಾತುಗಳನ್ನೆಲ್ಲ ಕೇಳಿಕೊಂಡು ನೀನು ಆದಷ್ಟು ದೂರ ಹೋಗಬೇಕು, ಅದೇ ನನ್ನ ಗುರಿ ಅಂತ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಇವಾಗ ಹಾಲು ಕೊಟ್ಟಿದ್ದೀನಿ, ಏನು ಮಾತಾಡ್ದೇ ಕುಡಿತಾ ಇದ್ದಾಳೆ. ಇನ್ನೊಂದು ಕಡೆ ಬಂದಾಗ ಹಾಲನ್ನೇ ಕೊಡ್ತೀನಿ, ಅವಾಗಲೂ ಸಹ ಸುಮ್ಮನೆ ಕುಡಿತಾಳೆ. ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ಅಂತ ದೇವಿಯಾನಿ ಮನಸಲ್ಲೇ ಅನ್ಕೋತಾ ಇರ್ತಾಳೆ. ತಗೊಳಮ್ಮ ಭೂಮಿ ಕುಡಿ, ತನಗಾಗ್ಬಿಡುತ್ತೆ ಅಂತ ಕೊಟ್ಟು ಕುಡಿಸ್ತಾಳೆ. ತುಂಬ ಖುಷಿಯಿಂದ ಕುಡಿತಾ ಇರ್ತಾಳೆ. ಇನ್ನೊಂದು ಕಡೆ ಭೂಮಿ ಬಟ್ಟೆನ ಒಣಾಕಿರ್ತಾಳೆ. ಟೆರೆಸ್ ಮೇಲೆ ಹೋಗಿ ಬಟ್ಟೆನ ತಗೋತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಕಾಲ್ ಮಾಡ್ತಾನೆ. ಹೇಗಿದೆಯೇ ಭೂಮಿ ಅಂತ ಕೇಳ್ತಾ ಇರ್ತಾನೆ. ಇವಾಗಷ್ಟೇ ತಾನೇ ನೋಡಿದ್ರಲ್ಲ ಸಾಹೇಬ್ರೆ, ಡ್ಯೂಟಿಗೆ ಹೋಗ್ಬೇಕಾದ್ರೆ ಹೇಗಿದ್ನೋ ಹಾಗೇ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ನೋಡು, ನಾನು ಇದ್ದಾಗ ಬೇರೆ ಥರ ಆಯಿತಾ, ಇವಾಗ ನಾನು ನಿನ್ನ ಜೊತೆ ಇಲ್ಲ, ಅದಕ್ಕೆ ಅಲ್ಲಿ ಮನೆಯವ್ರು ಯಾರಾದರೂ ಏನಾದ್ರು ನಿನ್ನ ಬೈದ್ರಾ, ಅದಕ್ಕೆ ನಾನು ಕಾಲ್ ಮಾಡಿದೆ ಅಂತ ಕೇಳ್ತಾ ಇರ್ತಾನೆ. ಇಲ್ಲ, ಆ ಥರ ಏನೂ ಇಲ್ಲ, ನನ್ನ ಮನೆಯವ್ರು ಯಾರೂ ಬೈದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ನೋಡು, ಬೇಜಾರು ಮಾಡ್ಕೋಬೇಡ, ನಾನೊಂದು ಮಾತು ಕೇಳ್ತೀನಿ, ಪದೇ ಪದೇ ಅದು ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನನಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ನೀನು ಅವತ್ತು ಲಾಡ್ಜ್ಗೆ ಹೋದಲ್ಲ, ಏನಾಯಿತು ಅಂತ ಸ್ವಲ್ಪ ಡೀಟೇಲ್ಸಿಗೆ ಕೊಡ್ತೀಯಾ ಅಂತ ಕೇಳ್ತಾ ಇರ್ತಾನೆ. ಆವಾಗ ಭೂಮಿ ಹೇಳ್ತಾಳೆ, ಸತ್ಯ ಅನ್ನೋ ಸಾರ ಮಾತಿನ ನಂಬಿಕೆ ಇದ್ದಂಗೆ, ನೀವು ನನ್ನ ನಂಬ್ತೀನಿ ಅಂತ ಅಂದರೆ ನಾನು ನಡೆದಿದ್ದನ್ನೆಲ್ಲ ಹೇಳ್ತೀನಿ ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಹೇಳು ಅಂತ ಅಂದಾಗ, ನೀವು ಅವತ್ತು ಶಾರದಾ ಅತ್ತೆ ಸಿಕ್ಕಿದ್ದಾರೆ ಅಂತ ನಿಮಗೆ ಕಾಲ್ ಬಂತಲ್ವಾ, ನೀವು ಹೋದ್ರಲ್ವಾ, ಹಾಗೆ ನನಗೆ ಅನ್ನೋನ್ ನಂಬರಿಂದ ಒಂದು 2 ಸಲ ಕಾಲ್ ಬಂತು. ಅದೇ ನಂಬರು ಸಹ ಮತ್ತೆ ನಾನು ಕಜ್ಜಾಯ ಮಾಡ್ತಾಯಿದ್ದೆ, ಟೀ ಮಾಡ್ತಾಯಿದ್ದೆ, ಆವಾಗ ಬಂತು. ನನಗೆ ಪೇಚಾಟ ನೋಡೋಕ್ಕಾಗ್ದಲೆಯ ಸದಾನನ್ನ ನಾನು ಮಾತಾಡ್ತೀನಿ ಕೊಡು ಅಂತ ಇಸ್ಕೊಂಡು ಮಾತಾಡಿದರು. ಅದು ಬೇರೆ ನಂಬರ್ ಆಯಿತು. ನೋಡಮ್ಮ ಭೂಮಿ, ಯಾರೋ ಕಜ್ಜಾಯ ಕೇಳ್ತಾ ಇದ್ದಾರೆ, ಅವರಿಗೆ ಬೇಕಂತ ಈ ಥರ ಕೊಟ್ಬತ್ತೀಯಾ ಅಂದರು. ನಾನು ಖುಷಿಯಿಂದ ಆರ್ಡ್ರ್ ಸಿಕ್ತಲ್ಲ ಅಂತ ಹೋದೆ, ಅಡ್ರೆಸ್ ಕೊಡ್ತು ಲಾಡ್ಜಿಗೆ ಹೋದೆ. ಅಲ್ಲಿ ಹೇಳಿದರು 102 ಅಂತ ಅಂದಾಗ, ಮೇಲ್ಗಡೆ ಇದ್ದಾರೆ, ಫಸ್ಟ್ ಫ್ಲೋರಿಗೆ ಹೋಗಮ್ಮ ಅಂತ ಅವರೇ ಅಂದರು. ನಾನು ಹೋದೆ, ಅಲ್ಲಿ ನೋಡಿದರೆ ಈ ಥರ ಪೊಲೀಸ್ ಬಂದು ನನ್ನ ಎಳ್ಕೊಂಡು ಹೋದ್ರು ಸಾಹೇಬ್ರೆ, ಇಷ್ಟೇ ಆಗಿದ್ದು ಅಂತ ಹೇಳ್ತಾ ಇರ್ತಾಳೆ. ಆದರೆ ಪೊಲೀಸ್ ಸ್ಟೇಷನಲ್ಲಿ ಆ ಓನರು ಸುಳ್ಳು ಹೇಳಿದರು. ಇವಳು 102 ರೂಮ್ ನಂಬರ್ ಬೇಕು, ಪ್ರಕಾಶ್ ಅಂತ ಬೇಕು ಅಂತ ಕೇಳಿದ್ಲು ಸರ್ ಅಂತ ಹೇಳಿದರು. ಆವಾಗಲೇ ಗೊತ್ತಾಯಿತು ನನಗೆ, ಇವ್ರು ಯಾರೋ ನನ್ನ ಸಿಕ್ಕಾಕ್ಸೋಕ್ಕೋಸ್ಕರ ಮಾಡಿದ್ದಾರೆ ಅಂತ ಅಂದ್ಕೊಂಡೆ ಸಾಹೇಬ್ರೆ ಅಂತ ಅಳ್ತಾ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಬಿಡು, ನೀನು ಟೆನ್ಷನ್ ತೊಗೋಬೇಡ, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ ಅಂತ ಅಜಿತ್ ಹೇಳ್ತಾನೆ. ಹಾಗೆ ಒಂದು ಕೆಲಸ ಮಾಡು, ನೀನು ಹೋಗಿ ಅಮ್ಮನ ಜೊತೆ 10 ನಿಮಿಷ ಮಾತಾಡು, ನಿನಗೂ ಸಹ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಬೇರೆ ಯಾರ ಜೊತೆನೂ ಸಹ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಒಬ್ಬಳೇ ಹೋಗ್ಬಿಟ್ಟು ರೂಮಲ್ಲಿ ಸುಧಾರಿಸ್ಕೊ. ಊಟ ಟೈಮಿಗೆ ನಾನು ನಿನಗೆ ಊಟ ಬುಕ್ ಮಾಡ್ತೀನಿ ಬರುತ್ತೆ ಅಂದಾಗ, ಬೇಡ ಸಾಹೇಬ್ರೆ, ಅಮ್ಮ ಇದ್ದಾರಲ್ವ, ಎಲ್ಲ ನೋಡ್ಕೋತಾರೆ, ನೀವೇನು ಟೆನ್ಷನ್ ತೊಗೋಬೇಡಿ ಅಂತ ಭೂಮಿ ಹೇಳ್ತಾಳೆ. ಸರಿ ಆಯಿತು ಅಂದ್ಬಿಟ್ಟು ಫೋನ್ ಇಡ್ತಾನೆ. ಇನ್ನೊಂದು ಕಡೆ ನಾರಾಯಣ ಸಿಟ್ಟು ಮಾಡಿಕೊಂಡು ಮನೆಗೆ ಬರ್ತಾ ಇರ್ತಾನೆ. ಆವಾಗ ಸಂಗೀತ ಬಂದ್ಬಿಟ್ಟು, ಏನ್ರಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ, ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಇಷ್ಟು ಬೇಗ ಬಂದಿದ್ದೀರಲ್ಲ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಸಿಟ್ಟು ಮಾಡ್ಕೊಂಡು ಹೇಳ್ತಾನೆ, ಇದಳಲ್ಲ ನಿನ್ನ ಮಗನ ಕೈಗೆ ಹಿಡಿದು ಬಂದಿದ್ದಾಳಲ್ಲ ಅವಳಿಂದಾಗಿ ನನ್ನ ಮಾನ ಮರ್ಯಾದೆ ಎಲ್ಲವೂ ಸಹ ಹೋಗ್ತಾ ಇದೆ. ಎಲ್ಲೋದ್ರೂ ಸಹ ನಿಮ್ಮ ಸೊಸೆ ಈ ಥರ ಅಂತ ಹೇಳ್ತಾರೆ, ನನಗೆ ನಾಚಿಕೆ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ. ನೀವು ಯಾಕ್ರಿ ತಲೆ ಬಗ್ಗಿಸ್ತೀರಾ, ಅವರಿಗೆಲ್ಲ ಹೇಳ್ಬೇಕಿತ್ತು ನನ್ನ ಸೊಸೆ ಆ ಥರ ಅಲ್ಲ ಅಂತವ ಸಂಗೀತ ಹೇಳಿದಾಗ, ನಾನು ಹೇಳಬೇಕು ಅಂತ ಅನಿಸಿದ್ರು ಸಹ ನಾನು ಹೇಳಲ್ಲ, ನನಗೆ ಅವಳು ಕಂಡ್ರೆ ಆಗಲ್ಲ ಅಂತ ನಾರಾಯಣ ಸಿಟ್ಟು ಮಾಡ್ಕೋತಾ ಇರ್ತಾನೆ. ಆ ಕಡೆ ಭೂಮಿನೂ ಸಹ ಕೇಳಿಕೊಂಡು ಅಳ್ತಾ ಇರ್ತಾಳೆ. ಆವಾಗ ಅಜ್ಜಿ ಹೇಳ್ತಾಳೆ, ನಮ್ಮದು ಎಂಥ ಸಂಸ್ಕಾರ ಹೆಸರಾಗಿರೋ ದೇವ್ರ ಸನ್ನಿಧಿ ಮನೆ, ಇಂಥ ಮನೆಗೆ ಇಂಥವಳು ಬಂದುಬಿಟ್ಲಲ್ಲ, ಎಲ್ಲ ನಮ್ಮ ಕರ್ಮ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸಂಗೀತ ಹೇಳ್ತಾಳೆ, ಅಮ್ಮ ಅಪಚಾರನೂ ಇಲ್ಲ ಉಪಚಾರನೂ ಇಲ್ಲ. ಅಲ್ಲ ಕಣಮ್ಮ, ನಮ್ಮನೆಯವ್ರ ಬಗ್ಗೆ ಬೇರೆಯವರೆಲ್ಲ ಮಾತಾಡ್ತಿದ್ರೆ ಸುಮ್ಮನೆ ಬರ್ತಾರ, ನೀವು ಮಾತಾಡಬೇಕಲ್ವಾ ಅಂತ ಹೇಳಿದಾಗ, ಏನೇ ಮಾತಾಡಬೇಕು ಈಗಂತೀಯಲ್ಲ, ನನಗೆ ಬೇಕಾದವರಾದರೆ ನಾನು ಮಾತಾಡ್ತಿದ್ದೆ, ಇವಳು ಬೇಡ್ದವಳು, ನನಗೆ ನಂಬಿಕೆನೇ ಇಲ್ಲ, ಇಂಥವಳನ್ನ ನಾನು ಏನಂತ ಮಾತಾಡಲಿ ಅಂತ ಮತ್ತೆ ನಾರಾಯಣ ಹೇಳ್ತಾ ಇರ್ತಾನೆ. ಸುಮ್ಮನಿರಿ ಅಂತ ಬೈತಾ ಇರ್ತಾಳೆ. ನೀನು ಏನಂದ್ರು ಅಷ್ಟೇ, ನನಗಂತವಳು ಇಷ್ಟ ಇಲ್ಲ, ನಿನಗೆ ಬರೀ ಮಗನ ಸಂತೋಷ ಇಷ್ಟ, ಆದರೆ ಅಂಥವಳು ನನ್ನ ಮಗನ ಜೊತೆ ಹೆಂಗೆ ಬಾಳ್ತಾ ಇದ್ದಾಳೆ ಅಂತ ಒಂದಿನಾದರೂ ನೋಡಿದೀಯೇನೆ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಭೂಮಿನೂ ಸಹ ತುಂಬ ಅಳ್ತಾ ಇರ್ತಾಳೆ. ಆ ಥರ ಎಲ್ಲ ಮಾತಾಡಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಜ್ಜಿ ಹೇಳ್ತಾಳೆ, ಕಡೆಗಾಲದಲ್ಲಿ ಒಂದೇ ಮನೆಯಲ್ಲಿ ಇಂಥವಳ ಜೊತೆ ನಾವು ಇರಬೇಕಲ್ಲಪ್ಪ ದೇವ್ರೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಭೂಮಿನ ನೋಡಿಬಿಟ್ಟು ಸಂಗೀತ, ಅಯ್ಯೋ ಯಾವಾಗ ಬಂದೆ ಭೂಮಿ ಅಂತ ಕೇಳ್ತಾಳೆ. ಆಗಷ್ಟೇ ಬಂದೆ ಅಮ್ಮ ಅಂತ ಹೇಳಿದಾಗ ಬಟ್ಟೆನ ಕೊಟ್ಬಿಟ್ಟು ಆ ಕಡೆ ಅಳ್ತಾ ಹೋಗ್ತಾಳೆ. ಮನೆಯವರೆಲ್ಲರೂ ಸಹ ಬೇಜಾರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ದೇವಿಯಾನಿ ಮಾತ್ರ ಪ್ಲ್ಯಾನ್ ಮಾಡಿಕೊಂಡು ಅಲ್ಲೇ ನಿಂತ್ಕೋತಾಳೆ.
ಅಲ್ಲ ಇವ್ರ ಅಪ್ಪ ಅಮ್ಮ ಎಷ್ಟು ಸ್ವಾಭಿಮಾನಿ, ಎಲ್ಲರೂ ಸಹ ಇದು ಮಾಡ್ತಾರೆ, ಆದರೆ ಇವಳು ಮಾತ್ರ ಎಷ್ಟೇ ಬೈದರೂ ಸಹ ಹೋಗ್ತಾ ಇಲ್ವಲ್ಲ, ಇಲ್ಲೇ ಇದ್ದಾಳಲ್ಲ, ನಾನು ಏನು ಮಾಡಲಿ, ಏನಾದರೂ ಮಾಡಿ ಇವಳನ್ನ ಮನೆಯಿಂದ ಹೊರಗಡೆ ಕಳಿಸ್ಲೇಬೇಕು. ಆ ಅಜಿತ್ ಬೇರೆ ಒಂದು ವಾರ ಟೈಮ್ ತೊಗೊಂಡಿದ್ದಾನೆ, ಆ ವಾರ ಟೈಮ್ದಲ್ಲಿ ಅವನು ನಿರ್ದೋಷಿ ಅಂತ ಪ್ರೂಫ್ ಮಾಡಲಿಲ್ಲ ಅಂತ ಅಂದ್ರೂ ಸಹ ಅವನು ಮನೆಯಿಂದ ಇವಳನ್ನ ಕಳಿಸಲ್ಲ. ಅವಾಗ ಈ ಮುದುಕಿ ಬೇರೆ ಸುಮ್ಮನಾಗ್ಬಿಡ್ತಾಳೆ. ಅಷ್ಟೊತ್ತಿಗೆ ನಾನು ಏನಾದರೂ ಮಾಡಿ ಇವಳನ್ನ ಕಳಿಸ್ಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಜಿತ್ ಬರೋ ಅಷ್ಟೊತ್ತಿಗೆ ಇವಳನ್ನ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾಳೆ. ಇನ್ನೊಂದು ಕಡೆ ಶ್ರವಣ ಸಂಗೀತಂಗೆ ಅಂತ ಫೋನ್ ಮಾಡಿರ್ತಾನೆ. ಅವಾಗ ಸಂಗೀತನ ಫೋನನ್ನು ನಾರಾಯಣ ರಿಸೀವ್ ಮಾಡ್ತಾನೆ. ಹಲೋ ಅಕ್ಕ ಅಂದಾಗ, ಅಕ್ಕ ಅಲ್ಲಪ್ಪ ನಾನು ನಿಮ್ಮ ಭಾವ, ಈ ಥರ ನನ್ನ ಫೋನ್ ಬ್ಯಾಟ್ರಿ ಡೆಡ್ ಆಗಿತ್ತು, ಅದಕ್ಕೆ ಅಕ್ಕನ ಫೋನ್ ಯೂಸ್ ಮಾಡ್ತಿದ್ದೀನಿ ಅಂತಂದಾಗ, ಸರಿ ಒಳ್ಳೇದಾಯಿತು ಬಿಡಿ, ಒಂದು ವಿಷಯ ಹೇಳಬೇಕಿತ್ತು ಭಾವ ಅಂತ ಹೇಳ್ತಾನೆ. ಏನಪ್ಪ ಅಂದಾಗ, ಇವತ್ತು ಮನಸ್ವಿನಿ ಇರೋ ಬಗ್ಗೆ ನನಗೆ ಗೊತ್ತಾಯಿತು ಅಂದಾಗ ಖುಷಿಯಾಗಿಬಿಡುತ್ತೆ. ಏನಾಯಿತು ಅಂದಾಗ, ಮನಸ್ವಿನ ಕರ್ಕೊಂಡೋಗಿರೋ ಒಬ್ಬರು ಡ್ರೈವರ್ ನನಗೆ ಸಿಕ್ಕಿದ್ರು, ಅವನು ರಾಯಚೂರಲ್ಲಿದ್ದಾನೆ, ಚನ್ನವೀರಪ್ಪ ಅಂತ ಅವನ ಹೆಸರು ಅಂತ ಹೇಳ್ತಾನೆ. ಇದೆಲ್ಲ ನೀನು ಹೇಗೆ ಕಲೆಕ್ಟ್ ಮಾಡಿದೆ ಅಂತವ ನಾರಾಯಣ ಕೇಳಿದಾಗ, ಅದೆಲ್ಲ ನಾನು ಬಂದಾಗ ಹೇಳ್ತೀನಿ ಭಾವ, ಆಗ್ಬಿಟ್ಟು ನನಗಿಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ, ಆದಷ್ಟು ಬೇಗ ಅವನ್ನ ನಾನು ಹುಡ್ಕೊ ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಒಂದು ಮಾತು ಭಾವ, ನಾನೇ ಆಗಿ ಬಂದು ಹೇಳೋವರೆಗೂ ಸಹ ಈ ವಿಷಯನ ನೀವು ಯಾರಿಗೂ ಹೇಳ್ಬಾರ್ದು ಅಂತ ಪ್ರಾಮಿಸ್ ಮಾಡಿಸ್ಕೊತಾನೆ. ಯಾಕೆ ನಿಮ್ಮ ಅಕ್ಕಂಗೆ ಹೇಳ್ಬಾರ್ದು, ಅವಳದೇ ಫೋನ್ ಬೇರೆ ಅಂದಾಗ, ಅಕ್ಕಂಗಾದ್ರೇನು ಭಾವಂಗಾದ್ರೇನು ಇಬ್ಬರಲ್ಲೊಬ್ಬರಿಗೆ ನನಗೆ ಅನಿಸಿದ ವಿಚಾರನ, ನಾನು ಖುಷಿ ವಿಚಾರನ ಹೇಳಿದ್ದೀನಲ್ವ, ಅಷ್ಟೇ ಸಾಕು. ನಾನೇ ಬಂದು ಮನೆಯವ್ರಿಗೆಲ್ಲರಿಗೂ ಸಹ ಹೇಳ್ತೀನಿ, ಆಗ ಅವ್ರು ನಮ್ಮ ಮನೆಯವ್ರ ಮುಖದಲ್ಲಿ ನಗು ನೋಡಬೇಕು, ಅದಕ್ಕೋಸ್ಕರ ನಾನೇ ಹೇಳ್ತೀನಿ ಭಾವ ಪ್ಲೀಸ್ ಅಂತ ಶ್ರವಣ್ ಹೇಳ್ತಾನೆ. ಸರಿನಪ್ಪ, ನೀನು ಬರೋವರೆಗೂ ಸಹ ನಾನು ಯಾರಿಗೂ ಹೇಳಲ್ಲ ಅಂತ ಅಂದ್ಬಿಟ್ಟು ಶ್ರವಣ ಫೋನ್ ಕಟ್ ಮಾಡ್ತಾನೆ. ಈ ಕಡೆ ನಾರಾಯಣ ಮಾತಾಡಿದ್ನೆಲ್ಲೂ ಸಹ ದೇವ್ಯಾನಿ ಕದ್ದು ಕೇಳ್ಕೊತಾ ಇರ್ತಾಳೆ. ಆಮೇಲೆ ಕೇಳ್ಕೊಂಡಾದ್ಮೇಲೆ, ಓಹೋ ವೀರಣ್ಣನ ಹೆಸರು ನಿಜವಾದ ಹೆಸರು ಚನ್ನವೀರಪ್ಪನ, ಓಹೋ ಆದಷ್ಟು ಬೇಗ ನಾನು ಅಶ್ವಿನಿಗೆ ಇದನ್ನು ಹೇಳ್ಬೇಕು, ನಾನು ಇಡೋ ಮುಂದೆ ಹೆಜ್ಜೆಗೆ ಒಳ್ಳೆ ಪಾಯಿಂಟ್ ಸಿಕ್ತು, ಆದಷ್ಟು ಬೇಗ ಹೇಳ್ಬೇಕು ಅಂತ ಅನ್ಕೊಂಡು ಹೋಗ್ತಾಳೆ. ಇನ್ನೊಂದು ಕಡೆ ಭೂಮಿ ರೂಮಲ್ಲಿ ಕುತ್ಕೊಂಡು ಅವ್ರ ಅಪ್ಪನ ಫೋಟೋನ ಮೊಬೈಲಲ್ಲಿ ನೋಡ್ಕೊಂಡು ಅಳ್ತಾ ಇರ್ತಾಳೆ. ಅಪ್ಪ ನೋಡಪ್ಪ, ನೀವು ಇದ್ದಿದ್ರೆ ಎಲ್ಲರಿಗೂ ಚಳಿ ಬಿಡಿಸ್ತಾ ಇದ್ರಿ, ನಿನ್ನ ಮಗಳಿಗೆ ಎಷ್ಟು ಅವಮಾನ ಆಗ್ತಿದೆ ಅಪ್ಪ ಇಲ್ಲಿ ಅಂತ ಹೇಳ್ತಾ ಇರ್ತಾಳೆ. ನೋಡಿ, ನೀವು ಮಾನ ಮರ್ಯಾದೆ ಸ್ವಾಭಿಮಾನ ಅಂಜಿ ಬದುಕೋದನ್ನ ಹೇಳಿ ಕಳಿಸಿದ್ರಿ, ಆದರೆ ಇಲ್ಲಿ ನನಗೆ ಏನೂ ಇಲ್ಲಪ್ಪ ಅಂತ ಅಳ್ತಾ ಇರ್ತಾಳೆ. ಅದನ್ನು ದೇವ್ಯಾನಿ ನೋಡಿಬಿಟ್ಟು ಬೇಕು ಅಂತಲೇ ಒಳಗಡೆ ಬಂದುಬಿಟ್ಟು, ಭೂಮಿ ಅಳ್ತಾ ಇದೆಯೇನಮ್ಮ ಅಂತ ಕೇಳ್ತಾ ಇರ್ತಾಳೆ. ಅಲ್ಲ ಭೂಮಿ, ಯಾರ ಜೊತೆ ಮಾತಾಡ್ತಿದ್ದೆ ಅಂದಾಗ, ನಮ್ಮ ಅಪ್ಪನ ಜೊತೆ ಅಂದಾಗ, ನಿಮ್ಮ ಅಪ್ಪ ನಾವು ಅಪ್ಪ ಇದ್ದಾರೆ ಅಂತ ಅಂದ್ಕೊಂಡು ಆ ಭಾವನೆಯಿಂದ ಮಾತಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಹ್ಞೂ ಅಂದಾಗ, ಹ್ಞೂ ಮೇಡಮ್, ನಮ್ಮ ಅಪ್ಪನೇ ನಮಗೆಲ್ಲನೂ ಸಹ, ಬಡತನ ಎಷ್ಟೇ ಇದ್ದರೂ ಸಹ ನಮ್ಮ ಅಪ್ಪನೇ ನಮಗೆ ಸಾಹುಕಾರ, ನಮಗೆ ಏನು ಬೇಕು ಎಲ್ಲ ಕೊಡಿಸೋರೆ ಮೊದಲನೇ ದೇವರು ನಮ್ಮ ಅಪ್ಪ ಅಂತ ಅಪ್ಪನ ಬಗ್ಗೆ ಹೇಳ್ಬೇಕಾದ್ರೆ, ನೀನು ಎಷ್ಟು ಒಳ್ಳೆ ಹುಡುಗಿ, ನಿನ್ನನ್ನು ಎಷ್ಟು ಒಳ್ಳೆತನ ಇದೆ, ಇದನ್ನೆಲ್ಲ ಮನೆಯವ್ರಿಗೆ ಹೇಳಬೇಕು ಅಂತ ಅನಿಸುತ್ತೆ. ಅಂಜುಗೆ ಕಿವಿ ಹಿಂಡ್ಬಿಟ್ಟು, ನೋಡು ಎಷ್ಟು ಒಳ್ಳೆ ಹುಡುಗಿ, ಹುಟ್ಟಿದ್ರೆ ಇಂಥ ಹೆಣ್ಮಗಳು ಹುಟ್ಟಬೇಕು ಅಂತ ಹೇಳ್ಬೇಕು ಅಂತ ನನಗೆ ಅನಿಸುತ್ತೆ, ಆದರೆ ಏನು ಮಾಡಲಿ, ಕೆಳಗಡೆ ರಾಮಭಾವ ಅತ್ತೆ ಎಲ್ಲ ಇದ್ದಾರೆ, ಅವ್ರ ಮನಸ್ಸಿಗೆ ಬೇಜಾರಾಗುತ್ತಲ್ಲ, ಅದಕ್ಕೆ ನನಗೆ ಹೇಳ್ತಾ ಇಲ್ಲ ಅಂತ ನಾಟಕ ಮಾಡ್ತಾ ಇರ್ತಾರೆ. ಹಾಗೆ ಭೂಮಿ ಬಟ್ಟೆ ಎಲ್ಲವ ಹರ್ಬ್ಕೊಂಡಿರ್ತಾಳೆ. ಅದನ್ನು ನೋಡಿಬಿಟ್ಟು, ಏನು ಭೂಮಿ ಇದು ಬಟ್ಟೆ ಎಲ್ಲ ತೆಗ್ದಿದ್ಯಾ ಅಂದಾಗ, ಅದು ಅಂದಾಗ, ಏನು ಮನೆ ಬಿಟ್ಟು ಹೋಗ್ತಿದ್ಯಾ ಅಂದಾಗ, ಇಲ್ಲ ಇಲ್ಲ ಅನ್ನೋ ಅಷ್ಟೊತ್ತಿಗೆ, ಒಳ್ಳೆ ಕೆಲಸ ಮಾಡ್ತಿದ್ಯಾ, ಮೊದಲು ಮನೆ ಬಿಟ್ಟು ಹೋಗು, ನಾನಾಗಿದ್ದರೆ ಇಷ್ಟೊತ್ತಿಗೆ ಹೋಗ್ತಾ ಇದ್ದೆ, ಇವರೆಲ್ಲ ಮಾನ ಮರ್ಯಾದೆ ಇಲ್ದೇ ಬೈತಾ ಇದ್ದಾರೆ ಅನ್ನಿಸ್ಕೊಂಡು ಯಾರು ಇರ್ತಾರೆ ಭೂಮಿ, ಸೂಜಿ ಬೇಕಾದರೆ ಚುಚ್ಚಿದ್ರೆ ನೋವಾದರೂ ತಡ್ಕೊಬೋದು, ಆದರೆ ನಾಲ್ಗೆಗೆ ಸಹ ಈ ಥರ ಮಾತಿಲ್ದಲೇ ಆಟಾಡ್ತಿದ್ದಾರಲ್ಲ, ಹೆಂಗಿರೋಕ್ಕಾಗುತ್ತೆ ಹೇಳು, ನೋಡು ಆದಷ್ಟು ಮನೆ ಬಿಟ್ಟು ಹೋಗು ಭೂಮಿ, ಒಳ್ಳೇದಾಗುತ್ತೆ ಅಂತ ನಾಟಕ ಮಾಡ್ತಾ ಇರ್ತಾಳೆ. ನೋಡು, ನೀನು ನಿರ್ದೋಷಿ ಅಂತ ಪ್ರೂಫ್ ಆಗೋವರೆಗೂ ಮಾತ್ರ ಅಲ್ಲಿರು, ಆಮೇಲೆ ಬಂದುಬಿಡು ಆಯಿತಾ, ಆಮೇಲೆ ನನಗೂ ಬೇಜಾರಾಗುತ್ತೆ ಕಣಮ್ಮ ನೀನು ಬರಲಿಲ್ಲ ಅಂತಂದರೆ, ಆದಷ್ಟು ಬೇಗ ಬಾ ಆಯಿತಾ. ಸೀತಾ ಮಾತೇನು ಹೀಗೆ ತನ್ನನ್ನು ತಾನು ನಿರೂಪಿಸ್ಕೊಳ್ಳೋಕ್ಕೋಸ್ಕರ ಅವಳು ಕಾಡಲ್ಲಿದ್ದರು, ಅದು ನೋಡಿದರೆ ನನಗೆ ನೀನು ಸೀತೆ ಥರ ಕಾಣ್ತಾ ಇದೆಯಾ ಕಣಮ್ಮ, ಆದಷ್ಟು ಬೇಗ ಹೋಗು ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು ನಾನು ಹೋಗ್ತೀನಿ ಅಂತ ಭೂಮಿ ಒಪ್ಕೋತಾಳೆ. ಹಾಗಾದರೆ ಸಾಹೇಬ್ರು ಬರಲಿ, ಆಮೇಲೆ ನಾನು ಹೋಗ್ತೀನಿ ಹೇಳ್ಬಿಟ್ಟು ಅಂದಾಗ, ಅಯ್ಯೋ ಬೇಡ, ಅಜಿತ್ ಬಂದರೆ ನಿನ್ನ ಯಾವತ್ತೂ ಸಹ ಕಳಿಸಲ್ಲ, ಅವನಿಗೆ ನಿನ್ನ ಮೇಲೆ ತುಂಬ ಪ್ರೀತಿ ಆಯಿತಾ, ಅವ್ನು ಬರೋಕ್ಕಿಂತ ಮುಂಚೆ ಹೋಗು, ಆವಾಗ ನನಗೆ ಭೂಮಿ ಬೇಕೇ ಬೇಕು ಅಂತ ಚಾಲೆಂಜ್ ಮಾಡಿ ಈ ಕೇಸ್ನ ಸ್ಟ್ರಾಂಗಾಗಿ ನೋಡೋಕ್ಕೆ ತಗೋತಾನೆ, ಇಲ್ಲ ಅಂತ ಅಂದರೆ ಅವನು ಉದಾಸೀನ ಮಾಡ್ತಾನೆ ಕಣಮ್ಮ, ಆದಷ್ಟು ಬೇಗ ಹೋಗು, ನಿನಗೆ ಒಳ್ಳೇದಾಗಲಿ, ನೀನು ಆದಷ್ಟು ಹೋಗ್ಬಿಟ್ಟು ಬೇಗ ಬಂದುಬಿಡು ಅಂತ ಹೇಳ್ತಾ ಇರ್ತಾಳೆ. ಭೂಮಿ ಇನ್ನೇನು ಹೊರಡಬೇಕು ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಾ ಇರ್ತಾಳೆ. ಆವಾಗ ದೇವ್ಯಾನಿ ಹೇಳ್ತಾಳೆ, ಇವಾಗ ಬೇಡಮ್ಮ, ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಆಮೇಲೆ ಹೋಗು, ಆವಾಗ ಯಾರೂ ಇರಲ್ಲ ಆಯಿತಾ, ಸರಿ ಬಾರಮ್ಮ ಅಂತ ಮತ್ತೆ ಹಗ್ ಮಾಡ್ಕೊಬಿಟ್ಟು ಅಳ್ತಾ ಇದ್ದೀನಿ ನಾಟಕ ಮಾಡ್ಕೊಬಿಟ್ಟು ಅಳ್ತಾವ. ಸರಿ ಆಯಿತು ನೀನು ಹೋಗಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಈ ಕಡೆ ಭೂಮಿ ಅಳ್ತಾ ಕೂತ್ಕೋತಾಳೆ. ಈ ಕಡೆ ಸ್ಟೇಷನ್ನಲ್ಲಿ ಅಜಿತ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಅವಾಗ ಲಾಯರ್ ಸತ್ಯಣ್ಣ ಬರ್ತಾನೆ. ಏನಿಲ್ಲ ಸತ್ಯಣ್ಣವರೇ, ನೀವು ಇಷ್ಟು ಬೇಗ ಬಂದಿದ್ದೀರಲ್ಲ, ಕೇಸ್ ಇತ್ತು ಅಂತ ಕೇಳಿದಾಗ, ಅದು ನಾಡಿದ್ದು ಪೋಸ್ಟ್ಪೋನ್ ಆಯಿತು ಕಣೋ ಅಂತ ಹೇಳ್ತಾ ಇರ್ತಾನೆ. ಯಾಕೆ ಬೇಜಾರಾಗಿದ್ದೀರಾ ಅಂತ ಅಂದಾಗ, ಅಯ್ಯೋ ನನಗೆ ಯಾಕೋ ಬೇಜಾರು ಕಣೋ, ಭೂಮಿದೇ ಚಿಂತೆ, ಏನಾದರೂ ನಿನಗೆ ಕ್ಲೂ ಸಿಕ್ತಾ ಅಂತ ಕೇಳ್ತಾ ಇರ್ತಾನೆ. ನನಗೂ ಅದೇ ಚಿಂತೆ, ಆದರೆ ನನಗೆ ಕನ್ಫರ್ಮ್ ಆಯಿತು, ಇದಕ್ಕೆ ಯಾರ್ಯಾರು ಏನಾದ್ರು ಇರ್ಬೋದಾ ಅಂತ ನನಗೆ ಕನ್ಫರ್ಮ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಏನು ಈ ಥರ ಹೇಳ್ತಿದ್ಯಾ ಅಂತ ಸತ್ಯಣ್ಣ ಕೇಳಿದಾಗ, ನೋಡು ಪಾಯಿಂಟ್ ನಂಬರ್ 1, ಭೂಮಿಗೆ ಯಾರೋ ಅವತ್ತೇ ಅನ್ನೋನ್ ಕಾಲ್
ಮಾಡಿದ್ದಾರೆ. ಕಾಲ್ ಮಾಡಿಬಿಟ್ಟು ಚಿನ್ನ ರನ್ನ ಅಂತ ಎಲ್ಲ ಕರೆದಿದ್ದಾರೆ. ಇನ್ನೊಂದು ನಾನು ಇಲ್ದಿದ್ದಾಗ ಅವಳನ್ನ ಅಟ್ಯಾಕ್ ಮಾಡಿದ್ದಾರೆ. ನನಗೂ ಸಹ ಅದೇ ರೀತಿ ಕಾಲ್ ಮಾಡಿ ಶಾರದತೆ ಸಿಕ್ಕಿದ್ದಾರೆ ಅಂತ ಹೇಳಿ ಕಳಿಸಿದ್ದಾರೆ. ಒಂದು ದಿನ ಎಲ್ಲ ನಾನು ಮಂಡ್ಯದಲ್ಲಿಲ್ಲ, ಆವಾಗಲೇ ಇವಳನ್ನ ಟ್ರ್ಯಾಪ್ ಮಾಡಿದ್ದಾರೆ. ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟು ಅಂತ ಅಂದರೆ 5 ವರ್ಷದಿಂದ ಸಹ ಲಾಡ್ಜ್ ಓಪನ್ ಇಲ್ದಿದ್ದು ಆಲ್ ಆಫ್ ಯು ಸಡನ್ ಒಂದೇ ಸಲ ಓಪನ್ ಆಗಿದೆ ಅಂತ ಅಂದರೆ ಇದಕ್ಕೆ ಏನೋ ಬೇರೆ ಕಾರಣ ಇದೆ, ನನಗೆ ಯಾಕೋ ಡೌಟ್ ಬರ್ತಾ ಇದೆ ಸತ್ಯಣ್ಣ ಅಂತ ಹೇಳ್ತಾ ಇರ್ತಾನೆ. ಅದೇ ನನಗೂ ಡೌಟ್ ಬರ್ತಾ ಇದೆ, ಆ ಲಾಡ್ಜಲ್ಲಿ ಯಾರೋ ಅಷ್ಟು ಜನನ ತಂದು ಕೂಡಾಕಿರ್ಬೋದು, ಇಲ್ಲಾಂತಂದರೆ ಬೇಕು ಅಂತಲೇ ಲಾಡ್ಜಿಗೆ ಬಂದು ಆ ಕಚಡಗಳು ಸಿಗಾಕೊಂಡಿರ್ಬೋದು. ಯಾರೋ ಏನೋ ಗೇಮ್ ಆಡ್ತಾ ಇದ್ದಾರೆ ಅಂತ ಅಂದಾಗ ನನಗೂ ಹಾಗೆ ಅನ್ನಿಸ್ತದೆ, ಯಾರು ಇರ್ಬೋದು ಅಂದಾಗ ಅಂಜನಾ ಅಂತ ಅಜಿತ್ ಹೇಳ್ತಾನೆ. ಅವಾಗ ಸತ್ಯನಿಗೂ ಸಹ ಒಂದು ಕ್ಷಣ ಶಾಕ್ ಆಗುತ್ತೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.